ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸತ್ಯ, ಎಲ್ಲ ಒಳ್ಳೆ ರೀತಿಲಿ ಆದ್ರೆ ಸಾಕು. ಆ ಚಿತ್ರ ನಾಳೆನೆ ಬೆಂಗಳೂರು ಹೊರಟ್ಬಿಡೋಣ. ಎಲ್ಲ ರೆಡಿ ಮಾಡ್ಕೋ. ಸರಿಪ್ಪ. ಪರಮಾತ್ಮ. ಅಕ್ಕ, ಅಪ್ಪ ಎಷ್ಟು ಖುಷಿ ವಿಷಯ ಹೇಳಿದಾರೆ, ಮತ್ತ್ಯಾಕ್ ಡಲ್ ಆಗಿದ್ಯಾ? ನೋಡು, ನೀನ್ ಕೆಲ್ಸಕ್ ಹೋಗ್ಬೇಕು ಅನ್ನೋದು ನನ್ ಕನ್ಸು. ಈಗ ನೀನ್ ಕೆಲ್ಸಕ್ ಹೋಗ್ತಿದ್ಯಾ ಅನ್ನೋದನ್ನ ನೆನ್ಸ್ಕೊಂಡ್ರೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸಾಕು. ಸ್ವಾತಿ, ಇವತ್ ಕೆಲ್ಸಕ್ ಹೋಗಿದ್ದಲ್ಲ, ಏನನ್ಸ್ತು? ಕಷ್ಟ ಏನಾದ್ರೂ ಆಯ್ತಾ? ಕಷ್ಟ ಅಂತೇನು ಅನ್ನಿಸ್ಲಿಲ್ಲ, ಆರಾಮಾಗಿತ್ತು. ಹೌದು, ಅವ್ರಿಬ್ರು ಹೇಗೆ? ಇಬ್ರು ಒಳ್ಳೆಯವ್ರ ತರನೇ ಅನ್ಸಿದ್ರು. ಕಾರ್ತಿಕ್ ಸರ್ ಅಡ್ವೈಸ್ ಮಾಡಿದ್ರು, ಈವನ್ ಕೃಷ್ಣ ಸರ್ ಕೂಡ ಚೆನ್ನಾಗೆ ಮಾತಾಡ್ಸಿದ್ರಕ್ಕ. ಸ್ವಾತಿ, ಒಂದ್ ಅರ್ಥ ಮಾಡ್ಕೊ, ನೀನಲ್ಲಿ ಹೋಗ್ತಿರೋದು ಕೆಲ್ಸಕ್ಕೆ. ಕೆಲ್ಸ ಮಾತ್ರ ಮಾಡು, ಕೇಳಿ ಸಂಬಳ ಆಯಿಸ್ಕೊ. ಯಾವುದೇ ದಾಕ್ಷಿಣ್ಯಕ್ಕೂ ಒಳಗಾಗ್ಬೇಡ. ಹಾಗೆ ಅವ್ ನಮ್ಮ ದೂರದ ಸಂಬಂಧಿಗಳು ಅಂತ ಟೇಕ್ ಫಾರ್ ಗ್ರಾಂಟೆಡ್ ಅಂತ ನೀನು ಮಾಡ್ಕೋಬೇಡ. ಅದೇ ರೀತಿ ಅವರು ಟೇಕ್ ಫಾರ್ ಗ್ರಾಂಟೆಡ್ ಅಂತ ಮಾಡ್ಕೊಳ್ಳೋದು ಬೇಡ. ಅಂತ ಸಿಚುವೇಶನ್ಗಳೇನಾದ್ರೂ ಬಂದ್ರೆ ಅವಾಯ್ಡ್ ಮಾಡು, ಸರಿನಾ? ಸರಿ ಅಕ್ಕ. ಏನಮ್ಮ, ಒಳ್ಳೆ ಚಿಕ್ಕ ಹುಡುಗಿಗೆ ಹೇಳ್ದಾಗ ಹೇಳ್ತಾ ಇದ್ಯಾ? ಅವಳಿಗೆ ಗೊತ್ತಾಗೋದಿಲ್ವಾ? ಅಮ್ಮ, ನಮ್ಮ ಪರಿಸ್ಥಿತಿ ಮೊದಲೇ ಸರಿ ಇಲ್ಲ. ಎಲ್ಲದ್ರಲ್ಲೂ ನಾವು ಹುಷಾರಾಗಿರ್ಬೇಕು. ಅದಕ್ಕೆ ಅವಳಿಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ಸ್ವಲ್ಪ ನೀನ್ ಸುಮ್ಮನಿರು. ನಿಮಗೆ ಸ್ವಲ್ಪ ಅನ್ನ ಬಡಿಸ್ಲಾ? ಸಾಕು. ಸ್ವಲ್ಪ ಸುಮ್ಮನೆ ಯಾಕೆ ಬಲ್ವಂತ ಮಾಡ್ತೀಯ? ಏನು ಬೇಡ, ಇಡು. ಪಾಪ, ರುಚಿಯಾಗಿ ಊಟ ಮಾಡ್ತಿದ್ದವರು ಈಗೊಂದು ಹಪ್ಳ ಇಲ್ಲ, ಪಲ್ಯ ಇಲ್ಲ. ಅಮ್ಮ, ಜಗತ್ನಲ್ಲಿ ಅನ್ನ ಸಾರು ಇಲ್ದೆ ಫುಟ್ಪಾತಲ್ಲಿ ಬಿದ್ದಿರೋರು ಬೇಜಾನ್ ಜನ ಇದ್ದಾರೆ. ಅದ್ ನಿನಗೆ ಗೊತ್ತಿಲ್ವಾ? ಶ್ರುತಿ, ಒಳ್ಳೆ ತಿಂಡಿ ಊಟ ಮಾಡ್ಕೊಂಡು ಅಭ್ಯಾಸ ಇದ್ದವ್ರ ಕಣೆ ಅವರು. ಈ ರುಚಿಯಾಗಿ ತಿನ್ಬೇಕು ಅನ್ನೋ ಹುಚ್ಚೆ ಈ ಪರಿಸ್ಥಿತಿಗೆ ಬಂದಿರೋದು. ಈಗ ಅನ್ನ ಸಾರು ಆದ್ರೂ ಇದೆ. ಈಗ್ಲೂ ಅದೇ ತರ ಯೋಚನೆ ಮಾಡ್ತಿದ್ರೆ ಮುಂದೇನಾಗುತ್ತೆ ಏನೋ ನೀವೇ ಯೋಚನೆ ಮಾಡಿ. ಅಲ್ಲ ಶ್ರುತಿ, ನನ್ಗೆ ಅನ್ಸಿದ್ದೇನೆ ಹೇಳ್ದೆ, ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಮ್ಮ, ಅಪ್ಪನ ಕೆಡಿಸ್ದೋಳೆ ನೀನು. ಅಪ್ಪ ಅನ್ನ ಸಾರು ತಿಂದ್ರೆ ಸ್ವರ್ಗೋಗ್ತಾರ? ನೀನೀಗ ಮಾತಾಡೋದಕ್ಕಿಂತ ಅವ್ರನ್ನ ಕತ್ತಿಡ್ದು ಆಚೆ ಹಾಕ್ಬಿಡೆ. ಅದೇ ಊರಿಂದ ಓಡ್ಸಿದ್ರಲ್ಲ, ಹಾಗೇನಾ? ಇನ್ನು ಅದೇ ಗತ್ತು, ಅದೇ ಡ್ರೆಸ್ಸು, ಅದೇ ತರ ಇರ್ಬೇಕು ಅಂದ್ರೆ ಹೇಗಮ್ಮ? ಅಲ್ಲಮ್ಮ, ನೀನೀಗ ಮಾತಾಡಿದ್ರೆ ತಿನ್ನ ಅನ್ನೋ ಮೈಗತ್ತುತ್ತಾ? ಶ್ರುತಿ, ಅಕ್ಕ 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 ಯಾಕೆ? ಶ್ರುತಿ ಬಾಮ್ಮ. ಅಮ್ಮ, ಯಾಕಮ್ಮ ನೀನ್ ಅವಳ ಹತ್ರ ಸರಿಯಾಗಿ ಮಾತಾಡೋದೇ ಇಲ್ಲ? ನೀನ್ ಸುಮ್ನಿರಮ್ಮ, ಮಾತಾಡೋವಾಗ ಇತಿಮತಿ ಇರ್ಬೇಕು. ದೊಡ್ಡೋರು ಚಿಕ್ಕವರು ಅಂದೆ ಹೇಗ್ ಮಾತಾಡ್ತಾಳ ನೋಡು. ಬಾಯ್ ಮುಚ್ಚು ಮಲಿನಿ, ಅವಳು ಹೇಳಿ ಸರಿ ತಾನೆ. ಅವಳ ಜೊತೆ ಯಾಕಾಗೆಲ್ಲ ಮಾತಾಡಕ್ ಹೋಗ್ತೀಯಾ? ಅಲ್ಲ ರೀ, ನೀವೇ ನೋಡಿದ್ರಿ ತಾನೆ ಹೇಗ್ ಮಾತಾಡ್ತಿದ್ದಾಳ ಅವಳು. ಅವಳು ಹೇಳಿದ್ದೆಲ್ಲ ಸರಿನೇ. ಊಟ ಮಾಡ್ಬೇಕಾರೆ ಮದ್ದಿಗೆ ಎಬ್ಬಿಸ್ಬಿಟ್ಟಿಯಲ್ಲ. ಛೇ, ಹೋಗಮ್ಮ ಸ್ವಾತಿ, ಅವಳನ್ನ ಕರ್ಕೊಂಬ. ನಾನ್ ಕರೆದ್ರೆ ಅವಳು ಬರಲ್ಲ, ನೀನೇ ಹೋಗಮ್ಮ.
ಅಕ್ಕ ಏನಕ್ಕ ನೀನು ಊಟನ ಅರ್ಧಕ್ಕೆ ಬಿಟ್ಬಿಟ್ ಬಂದಿಯಲ್ಲ, ಬಾ ಊಟ ಮಾಡೋಣ. ಅಮ್ಮ ಹೇಗ್ ಮಾತಾಡ್ಲು ನೋಡ್ತೀಯಾ? ಅಲ್ಲ, ಒಂದ್ ಅನ್ನ ಸಾರು ತಿನ್ನೋದೇ ದೊಡ್ಡ ಕಷ್ಟ ಅನ್ನೋ ರೀತಿ ಕೊರಗ್ತಿದ್ದಾಳೆ. ನಾವೇನೋ ಅವನ್ನ ಸರಿಯಾಗಿ ನೋಡ್ಕೋತಿಲ್ಲ, ನಾವೇನೋ ಕಷ್ಟ ಕೊಡ್ತಿದೀವಿ ಅನ್ನೋ ರೀತಿ ಟಾಂಗ್ ಕೊಡ್ತಿದ್ದಾಳಲ್ಲ. ನೀವ್ ನೋಡಿದ್ರೆ ಜುಜ್ಬಿ 15,000 ರೂಪಾಯಿಗೋಸ್ಕರ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ, ಅದ್ರ ಬಗ್ಗೆ ಅವ್ರಿಗೆ ಪ್ರಜ್ಞೆನೇ ಇಲ್ಲ. ಅನ್ನ ಸಾರು ತಿನ್ನೋ ಬಗ್ಗೆ ದೊಡ್ಡ ವಿಷಯ ಅನ್ನೋ ತರ ಮಾತಾಡ್ತಾಳೆ. ಮತ್ತೆ ನಂಗ್ ಬೇಜಾರಾಗಲ್ವಾ? ಅರ್ಥ ಆಗುತ್ತೆ ಕಣೆ, ಆದ್ರೆ ಏನ್ ಮಾಡೋದ್ ಹೇಳು? ಅಲ್ಲ, ನಮ್ಮಪ್ಪ ಎಷ್ಟು ಜನಕ್ಕೆ ಸಂಬಳ ಎಣಿಸ್ಕೊಟ್ಟಿದ್ದಾರೆ. ನಿನ್ನಂತವ್ರು ಅವ್ರ ಹತ್ರ ಎಷ್ಟು ಜನ ಕೆಲಸ ಮಾಡಿಲ್ಲ ಹೇಳು? ಇಂಥ ಒಳ್ಳೆ ಲೈಫ್ನ ಅವ್ರ ಕೈಯಲ್ಲಿ ಇಟ್ಕೊಳ್ಳೋದ್ ಬಿಟ್ಟು ಅವ್ರ ಮುಟ್ಟಾಳ್ತನದಿಂದ ಇವತ್ ನಾವ್ ಇಲ್ಲಿ ಬಂದ್ ಕೂತಿದೀವಿ. ಅಕ್ಕ, ಹಳೆದ್ನೆಲ್ಲ ಮರ್ತು ಬಿಡ್ಬೇಕು ಅಂತ ನೀನೇ ಹೇಳ್ತೀಯ, ಈಗ ನೋಡಿದ್ರೆ ನೀನೇ ಅದ್ರ ಬಗ್ಗೆ ಮಾತಾಡ್ತಿದ್ಯಾ, ತಪ್ಪಲ್ವಾ? ಮನ್ಸಿಗೆ ತುಂಬಾ ಹಿಂಸೆ ಆಗ್ತಿದೆ ಕಣೆ. ಕಂಡವ್ರಿಗೆ ನಮ್ಮ ಆಸ್ತಿನ ಕೊಟ್ಬಿಟ್ಟು ಈಗ ನಮ್ ತನನೇ ನಾವ್ ಯಾರಿಗೋ ಬಿಟ್ಕೊಟ್ಬಿಟ್ಟು ನಾವ್ ಇಲ್ಲಿ ಬಂದ್ ಅಲಿತಿದೀವಲ್ವಾ, ಕಳ್ರ ತರ ಬದುಕ್ತಿದೀವಲ್ಲ, ತುಂಬಾ ಹಿಂಸೆ ಆಗ್ತಿದೆ ಅದು. ಅಕ್ಕ, ನೀನ್ ಏನ್ ಹೇಳಕ್ ಬರ್ತಾ ಇದೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ಅಪ್ಪ ಬೇಕು ಅಂತ ಕೆಡ್ದಾರೆ ಹಿಡ್ದು ಎಲ್ಲಾನು ಕಳ್ಕೊಂಡಿಲ್ವಲ್ಲ. ಏನು ನಮ್ ಟೈಮೇ ಸರಿ ಇಲ್ಲ, ಹೆದರ್ಕೊಂಡ್ ಬದುಕ್ತಾ ಇದೀವಿ. ಏನು ಸಾವಿರಾರು ಸಮಸ್ಯೆಗಳು. ಅನುಕೂಲವಾಗಿದ್ದ ಜೀವನ ಈಗಿಲ್ಲ ಅನ್ನೋದನ್ನ ಮರೆತು ಅಪ್ಪ ಅಮ್ಮ ಏನೇನೋ ಮಾತಾಡ್ತಾರೆ. ನೀನು ತಕ್ಷಣ ಟೆನ್ಷನ್ ಅಲ್ಲಿ ರಿಯಾಕ್ಟ್ ಮಾಡ್ಬಿಡ್ತೀಯ. ನೋಡು, ಇದನ್ನೆಲ್ಲ ಬಿಟ್ಬಿಡೋಣ. ಇದೆಲ್ಲ ನಮ್ಗೆ ಹೊಸ್ತಾ? ಸರಿ, ಬಾ ಊಟ ಮಾಡು. ನೋಡು, ನಿನ್ ಕೋಪ ಮನೇಲಿರೋ ಎಲ್ಲಾರ ಮನ್ಸನ್ನು ಕೆಡ್ಸುತ್ತೆ. ಊಟದ ಮೇಲೆ ಕೋಪ ತೋರಿಸ್ಬಾರ್ದಲ್ವಾ? ಬಾ ಅಕ್ಕ. ಸರಿ, ನೀನ್ ಹೋಗು, ನಾನ್ ಬರ್ತೀನಿ. ಸರಿ. ಅಲ್ಲ, ಅಂತ ಮಾತಾಡ್ಬಾರದ್ ಏನು ಮಾತಾಡ್ಬಿಟ್ಟೆ ನಾನು ಅಂತ ಎಲ್ರಿಗೂ ಅನ್ಸೋ ಯೋಚನೆನೆ ನನಗೂ ಬಂತು. ಹೆಣ್ಮಗಳ ಮಗಳನ್ನ ಮೊಮ್ಮಗನ್ ತನ್ಕೋಬೇಕು ಅಂತ ಎಲ್ಲಾ ಅಜ್ಜಿರಲ್ಲೂ ಬರೋ ಸಹಜವಾದ ಆಸೆನೆ ಕಣೋ. ಅದೇ ನನಗೂ ಅನ್ನಿಸ್ತು. ನಾನೇನಂದ್ರೆ ಅದನ್ನ ನೇರವಾಗಿ ಹೇಳ್ಬಿಟ್ಟೆ ಅಷ್ಟೇ. ಅಬ್ಬಬ್ಬಬ್ಬಬ್ಬ, ಅದಕ್ ನೀನ್ ಹೆಂಡ್ತಿ ನನ್ ಮಗನ್ ಮದ್ವೆ ವಿಚಾರ ಇವಾಗ ಮಾತಾಡ್ಲೇಬಾರ್ದು, ಹಾಗೆ ಹೀಗೆ ಅಂತ ಹೇಗೆಲ್ಲ ಅಂದ್ಬಿಟ್ಲು ಗೊತ್ತೇನೋ? ಹೌದಾ? ಅಯ್ಯ, ಏನ ಹೌದಾ ಅಂತ ಕೇಳ್ತೀಯಾ? ಅಲ್ವಾ, ನಾನೇನ್ ಕಥೆನ ಹೇಳ್ತಿದ್ದೀನಿ. ನಿನ್ ಹೆಂಡ್ತಿ ಮಾತಾಡಿದ್ ತಪ್ಪಲ್ವೇನೋ ಕಾರ್ತಿ? ಏನ ನಾ ಹೇಳಿದ್ ನಿನ್ ಕಿವಿಗ್ ಬೀಳ್ತಾ ಇದೆಯೋ ಇಲ್ವೋ? ಕೇಳಿಸ್ತಿದೆ ಕಣಮ್ಮ. ಭುವಿ, ಹಾರಿ, ಏನಿದೆಲ್ಲ? ಅಲ್ಲ, ವಯಸ್ಸಾದವ್ರಿಗೆ ಇಂಥ ಆಸೆಗಳೆಲ್ಲ ಬರೋ ಸಹಜ. ಅವ್ರಿಗೆ ಮಾತಾಡ್ತಾರೆ. ಅವ್ರೇನೋ ಆಸೆಯಿಂದ ಈಗೆಲ್ಲ ಮಾತಾಡಿದ್ರು ಅಂದ್ರೆ ನೀನ್ ಅದನ್ನ ಕೇಳಿಸ್ಕೊಂಡ್ ಬಿಟ್ಬಿಡ್ಬೇಕು. ಅದನ್ ಬಿಟ್ಟು ನೀನ್ ಮಾತು ಕೊಟ್ಕೊಂಡು ನಿಂತ್ಕೊಂಡ್ರೆ ಈಗೇನ್ ಮದ್ವೆ ನಡೆದೋಯ್ತಾ? ಇಲ್ಲ ತಾನೆ? ಅದಕ್ಕೆಲ್ಲ ಇನ್ನು ತುಂಬಾ ಟೈಮ್ ಇದೆ. ನೋಡು, ಇನ್ಮೇಲಿಂದ ಅಮ್ಮ ಏನಾರು ಹೇಳಿದ್ರೆ ಅದನ್ನ ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಬಿಟ್ಬಿಡು. ಅರ್ಥ ಆಯ್ತಾ? ಮಾ, ನೀನು ಅಷ್ಟೇ ಕಣಮ್ಮ. ನೀನು ಮಾತಾಡಿದ ತಪ್ಪೆ. ಅಲ್ಲಮ್ಮ, ಅವ್ರು ಇನ್ನೂ ಚಿಕ್ಕ ಮಕ್ಕಳು, ಓದ್ಬೇಕು, ಬೆಳಿಬೇಕು, ಅದಕ್ಕೆಲ್ಲ ಇನ್ನು ತುಂಬಾ ಟೈಮ್ ಇದೆ. ನೀನು ಒಳ್ಳೆ ಮುಟ್ಟಾಡ್ರ ತರ ಮಾತಾಡ್ಕೊಂಡು ಇನ್ಮೇಲಿಂದ ಹಾಗೆಲ್ಲ ಮಾತಾಡ್ಬೇಡ. ನಾನು ನೋಡ್ತೀನಿ. ಲೇ, ಏಯ್, ಹೋಗೊಂದು ಲೋಟ ಕಾಫಿ ತಗೊಂಬ ಹೋಗೆ. ಏ ಮುದ್ಕಿ, ಏನು ನಗ್ತಾ ಇದೆಯಲ್ಲ? ಸುಮ್ಮನ್ ಕಾಫಿ ಕುಡಿ. ನಾನೇನೋ ಹೇಳಿದ್ರೆ ಇವನೇನೋ ಮಾತಾಡ್ಬಿಟ್ಟು ಹೋಗಿದ್ದಾನೆ.
ಕರ್ಮ ಅಂತು